ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಹಳ್ಳಿ ಶೈಲಿ ಒಳಗೆ ಒಂದು ಸಿಂಪಲ್ ಆಗಿರುವಂತಹ ಪಲ್ಯ ರೆಸಿಪಿಯನ್ನು ತೋರಿಸ್ಕೊಡಾಕತ್ತೀವಿ ರೀ. ಇದಕ್ಕೆ ಹೆಸರಿಗೆ ತೊಗರಿಬೇಳೆ ಈ ಹಿಂಡಿ ಪಲ್ಯ ಅಂತ ಕರೀತಾರೆ ರೀ. ಇದಕ್ಕಿಂತ ಮೊದಲು ನಾವು ನಿಮಗೆ ಹಿಂಡಿ ಪಲ್ಯಗಳನ್ನ ತೋರಿಸಿದ್ದೀವಿ ಬೇರೆ ಬೇರೆ ಥರನಾಗಿ. ಅವೆಲ್ಲ ನಮ್ಮ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲ್ದಾಗ ಅದಾವು. ತಾವು ನೋಡಿಲ್ಲ ಅಂತಂದ್ರೆ ನಾನು ನೋಡ್ಕೊಂಡು ಬರ್ಬೋದು ರೀ. ಇವತ್ತಿನ ಪಲ್ಯ ಭಾಳ ಈಸಿಯಾಗಿರುವಂತಹ ಸುಲಭವಾಗಿರುವಂತಹ ಪಲ್ಯ ರೀ. ಅದಕ್ಕೆ 1 ಕಪ್ ಅಷ್ಟು ತೊಗರಿಬೇಳೆಯನ್ನು ನೆನೆಸಿ ಇಟ್ಕೊಳ್ಬೇಕಾಕೈತ್ರಿ. ನೀವು ಇದ್ರಿ ಒಂದು 4-5 ತಾಸರೆ ನೆನೆದಿದ್ದು ಅಂತಂದ್ರೆ ಭಾಳ ಚಲೋ. ಅದಾದ ನಂತರ ಏನು ಮಾಡಿರಿ, ಒಂದು ಖಾರಕ್ಕೊಲ್ಲೊಳಗೆ ಹಸಿಮೆಣಸು ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿಕಾಯನ್ನು ಹಾಕಿ ಅದಕ್ಕೆ ಒಂದಿಟ್ಟು ಉಪ್ಪನ್ನು ನೀವು ಸೇರಿಸಿ ಚಂದಂಗಿ ಕುಟ್ಟಕ್ಕೆ ಚಾಲು ಮಾಡಬೇಕಾಕೈತ್ರಿ. ಚಲೋ ಹೊತ್ತಂಗೆ ಕೊಟ್ರಿ ಅಂದ್ರೆ ಭಾಳ ಸಣ್ಣನೂ ಅಲ್ರಿ, ಭಾಳ ದಮ್ಮಂಗೆ ಉಳಿಸ್ಬೇಡ್ರಿ. ಆ ರೀತಿಯಾಗಿ ಕುಟ್ಟಿ ಇದ್ರೊಳಗೆ ಬೆಳ್ಳುಳ್ಳಿ ಹೆಸರನ್ನು ಹಾಕಿರಿ. ಒಂದು 4-5 ದೊಡ್ಡ ಬೆಳ್ಳುಳ್ಳಿ ಹೆಸರು ಹಾಕಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ರುಚಿ ಇದಕ್ಕೆ ಬರ್ತೈತ್ರಿ. ಆದ್ರೆ ಹಾಕಿರಿ. ಇದು ಕುಟ್ಟಿಟ್ಟ ನಂತರ ಇದಕ್ಕೆ ಬೇಕಾಗಿರುವಂತಹ ಮೇನ್ ಮಸಾಲೆ ಅಂತಂದ್ರೆ ಇಲ್ಲೇ ಐತೆ ನೋಡಿರಿ. ಇದ್ರೊಳಗೆ ಗುರೆಳ್ಳು, ಶೇಂಗಾ, ಒಣ ಕೊಬ್ಬರಿ ಇದನ್ನು ಪುಡಿ ಮಾಡಿರ್ತೀವಿ ನಾವು. ಇದ್ರ ಬೇಕಂದ್ರೆ ವಿಡಿಯೋ ಲಿಂಕ್ ಬೇಕಂದ್ರೆ ಕೇಳ್ರಿ, ನಾವು ನಿಮಗೆ ಕೊಡ್ತೀವಿ. ಅದನ್ನು ನೀವು ತೊಗೊಂಡಿಟ್ಕೋರಿ. ಅದಾದ ನಂತರ ಒಂದು ಪಾನ್ಯಾಗ ಏನು ಮಾಡಿರಿ, ಎಣ್ಣೆ ಕಾಯಕಟ್ಟಿ ಎಣ್ಣೆ ಕಾದಾದ ನಂತರ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ. ಅದಾದ ನಂತರ ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿಯನ್ನು ಹಾಕಿರಿ. ಮತ್ತು ಕರಿಬೇವೆಲೆಯನ್ನು ಸ್ವಲ್ಪ ಭಾಳಸನ ಹಾಕಿರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಯಾಕಂತಂದ್ರೆ ಈ ಒಂದು ಪಲ್ಯ ಏನು ಕೆಡಂಗಿಲ್ಲ ರೀ. ನೀವು ಬೇಕಂದ್ರೆ ಹೊರಗೆ ಎಲ್ಲರೂ ತೊಗೊಂಡು ಹೋಗೋರಿದ್ರೆ ತೊಗೊಂಡು ಹೋಗ್ಬೋದು. ಪ್ರವಾಸಕ್ಕೆ ಹೋಗಿರ್ತಾರೆ ರೀ. ಮೊದಲಿನವರೆಲ್ಲ ರೊಟ್ಟಿ ಬುತ್ತಿ ಕಟ್ಕೊಂಡು ಹೋಗ್ತಿದ್ರಲ್ಲ, ಅವಾಗ ಇಂಥ ಪಲ್ಯಗಳನ್ನ ಮಾಡ್ತಿದ್ರು ನೋಡಿ. ಈಗ ಏನು ಮಾಡಿರಿ ಅಂತಂದ್ರೆ ಇದಕ್ಕೊಂದಿಟ್ಟು ಹಿಂಗನ್ನು ಹಾಕಿರಿ. ತಿದ್ರಿ ಸ್ವಲ್ಪ ಹಾಕಿ. ಆಮೇಲೆ ಅರಿಶಿನ ಪುಡಿಯನ್ನು ಅದಕ್ಕೊಂದಿಟ್ಟು ಸ್ವಲ್ಪ ನೀವು ಸೇರಿಸಿ ಉಳ್ಳಾಗಡ್ಡಿಯನ್ನು ಚಲೋತ್ನಂಗೆ ಫ್ರೈ ಮಾಡಬೇಕಾಕೈತ್ರಿ. ಈ ರೀತಿ ಉಳ್ಳಾಗಡ್ಡಿ ಬರೋಬ್ಬರಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ನೀವು ಮಾಡಿರೋಂತಹ ಖಾರ ಇದೆ ಕೊಟ್ಟಿರಿ ನೋಡ್ರಿ, ಆ ಖಾರ ಹಸಿ ಖಾರನ ಹಾಕಿ ಈ ಉಳ್ಳಾಗಡ್ಡೆ ಜೊತೆ ನಾನು ಚಲೋತ್ನಂಗೆ ಫ್ರೈ ಮಾಡಬೇಕಾಕೈತ್ರಿ. ಅಂದ್ರೆ ಪದ್ಧತಿ ಸರಿಯಾಗಿ ಎಲ್ಲನೂ ಕುಡ್ಕೋತೈತಿ. ಆಮೇಲೆ ರುಚಿನೂ ಚಲೋ ಬರ್ತೈತ್ರಿ ಈ ಒಂದು ಖಾರದಿಂದ. ಈಗ ಆ ನೆನೆಸಿದಂತಹ ಬೇಳೆ ತೊಗರಿಬೇಳೆ ಏನಿದ್ರಲ್ಲ ಅವನ್ನ ನೀರು ಬಸದು ತೊಗೊಂಬಂದು ಇದ್ರೊಳಗಡೆ ಹಾಕಿರಿ. ಖಾರ ಉಳ್ಳಾಗಡ್ಡಿ ಎಲ್ಲ ಐತ್ರಲ್ಲ ಆ ಪಾನೆ ಹಾಕಿ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡೋಕೆ ಚಾಲೋ ಮಾಡಿ. ಇಲ್ಲಿ ಅವು ಇನ್ನೊಂದು ಸಲ ಮತ್ತು ನೀರು ಹಾಕೋ ಅವಶ್ಯಕತೆ ಇಲ್ಲ. ಬರೋಬ್ಬರಿಯಾಗಿ ಬ್ಯಾಳಿ ಒಂದು ಸಲ ನೀವು ನೆನೆಸಿದ್ರಿ ಅಂತಂದ್ರೆ ಮತ್ತೊಮ್ಮೆ ನೀರು ಹಾಕಿ ಕುದಿಸೋದು ಆದ ಅಂತ ಏನೂ ಇಲ್ಲ. ಇಷ್ಟ್ರಾಗನೇ ಚಂದಂಗೆ ನಾವು ಬರೋಬ್ಬರಿಯಾಗಿ ಬೆಂದುಬಿಡ್ತಾವು. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿರಿ. ಮತ್ತು ಈ ಒಂದು ಗುರೆಳ್ಳು ಪುಡಿಯನ್ನು ನೀವು ಹಾಕಿರಿ. ಹಾಗೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ನೀವು ಸೇರಿಸ್ರಿ. ಬೆಲ್ಲ ಹಾಕ್ರಿ ನಡೀತೈತ್ರಿ. ಅಷ್ಟನ್ನು ಹಾಕಿ ಅದನ್ನು ಚಲೋತ್ತಂಗೆ ಮಿಕ್ಸ್ ಮಾಡಿ ಈ ಒಂದು ಗುರೆಳ್ಳು ಪುಡಿನ ಈ ಒಂದು ಪಲ್ಯಗೆ ಸ್ವಾದ ತಂದು ಕೊಡೋದ್ರಿ. ಅದಾದ ನಂತರ ಈ ಒಂದು ಪಲ್ಯನ ನೀವು ಮಾಡಿದ ಮೇಲೆ ಬೇಕಂದ್ರೆ ಯಾವಾಗ ಎಂಥದ್ದು ಬೇಕಾದ ಚಪಾತಿ, ರೊಟ್ಟಿ ಏನು ಬೇಕಾದಾಗಲಿ ಬಾಜು ಒಂದಿಟ್ಟು ಮೊಸರು ಆಯ್ತು ಅಂದ್ರೆ ಭಾಳ ಚಲೋ ಅನಿಸ್ಬಿಡ್ತೈತೆ ರೀ ಅದು. ಈಗ ಅದಕ್ಕೆ ಲಾಸ್ಟಿಗೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಮತ್ತೊಮ್ಮೆ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ. ಇಷ್ಟ ಮಿಕ್ಸ್ ಮಾಡಿದ ಕೂಡಲೇ ಏನು ಅಲ್ರಿ, ಅದಕ್ಕೆ ಒಂದು ಮ್ಯಾಲ್ ಪ್ಲೇಟೋ ಲಿಡ್ಡೋ ಮುಚ್ಚಿರಿ. ತೀತ್ರಿ ಒಂದು ಸ್ವಲ್ಪ ಮುಚ್ಚಿ ಒಂದು 5 ನಿಮಿಷ ರೀ ಅದನ್ನು ಬಿಟ್ಟುಬಿಡ್ರಿ. ಅದಾದಮೇಲೆ ನೀವು ಇದನ್ನು ವಾಪಸ್ ಓಪನ್ ಮಾಡಿ ಅದನ್ನು ಇನ್ನೊಮ್ಮೆ ಅದಕ್ಕೆ ಮಿಕ್ಸ್ ಕೊಟ್ರಿ ಅಂತಂದ್ರೆ ಚಲೋ ಆಗ್ತೈತಿ. ನೀವು ಬೇಕು ಅಂತಂದ್ರೆ ಒಂದು ಸಲ ಟೇಸ್ಟ್ ನೋಡಿರಿ. ಉಪ್ಪು ಅದು ಹೆಚ್ಚು ಕಡಿಮೆ ಬೇಕಂದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ರೀ. ಒಂದು ಈಸಿಯಾಗಿರುವಂತಹ ಉದುರುಬೇಳೆ ಪಲ್ಯ ರೀ. ಆದರೆ ಹಿಂಡಿ ಹಾಕೋದ್ರಿಂದ ಅಂದರೆ ಗುರೆಳ್ಳು ಪುಡಿ ಹಾಕ್ತಿರಲ್ಲ ಅದಕ್ಕೆ ಹಿಂಡಿ ಅಂತ ಕರಿತೀವಿ. ಅದಕ್ಕೆ ಇದು ಹಿಂಡಿ ಪಲ್ಯ ಆಗ್ತೈತಿ ನೋಡಿ. ಈಸಿಯಾಗಿರುವಂತಹ ಪಲ್ಯ ನೀವು ಟ್ರೈ ಮಾಡಿರಿ. ಆಮೇಲೆ ಇದ್ರ ಜೊತೆ ನೀವು ಬೇಕಾದ್ರೆ ಶೇಂಗಾ ಚಟ್ನಿ ಪುಡಿ, ಆಮೇಲೆ ಮೊಸರು, ಅದಾದ ನಂತರ ಕಡಕ್ ರೊಟ್ಟಿಯೋ ಅಥವಾ ಯಾವ್ದು ಬೇಕಾದ ಬಿಸಿ ಆಗಿರುವಂಥ ರೊಟ್ಟಿಯೋ ಅದನ್ನು ತೊಗೊಂಡು ಹಚ್ಕೊಂಡು ತಿಂದು ನೋಡಿರಿ. ಏಕದಮ್ ಮಸ್ತ್ ಇರ್ತೈತಿ. ಸಿಂಪಲ್ ಆಗಿರುವಂತಹ ಕಂಫರ್ಟ್ ಆಗಿರುವಂತಹ ಫುಡ್ ರೆಸಿಪೀಸ್ ರೀ ಇವೆಲ್ಲ. ಅದಕ್ಕೆ ಇಂಥವನ್ನೆಲ್ಲನೂ ನೀವು ತಪ್ಪಲಾರ್ದ ಟ್ರೈ ಮಾಡಿ. ಹಂಗೆ ಇನ್ನೂ ಥರ ರೆಸಿಪಿ ಭಾಳ ಅದಾವಂತ ಏನಿಲ್ಲ. ಅದಕ್ಕೆ ನಮ್ಮ ಸವಿರುಚಿಯ ಸೊಬಗನ್ನ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ. ಧನ್ಯವಾದಗಳು, ನಮಸ್ಕಾರ.